ಆರಾಧಿಸೋ ನೀಲಮೇಘ ಶ್ಯಾಮನೋ ಮನವ ಮರಿಸಿ ನಿಂದನು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ರಿಸೆಪ್ಷನ್ ವೀಡಿಯೋಸ್ ಅದನ್ನೆಲ್ಲ ನೋಡ್ಕೊಂಬಂದ್ರಿ. ನಾವು ಸ್ವಲ್ಪ ವೀಡಿಯೋ ಮಾಡಿದ್ವಿ, ಅದರಲ್ಲೇ ವ್ಲಾಗ್ ಮಾಡಿದ್ವಿ, ಅದೆಲ್ಲ ನೋಡ್ಕೊಂಬಂದ್ರಿ. ಇಷ್ಟ ಆಯಿತಾ? ಈ ವ್ಲಾಗಲ್ಲಿ ಮದುವೆದಿರುತ್ತೆ. ಮದುವೆ ಆದಮೇಲೆ ಮುಹೂರ್ತ ತಾಳಿ ಕಟ್ಟೋದಾಗಿರ್ಬೋದು, ಅದಾದಮೇಲೆ ಅರುಂಧತಿ ನಕ್ಷತ್ರ ತೋರಿಸೋದಾಗಿರ್ಬೋದು, ಅದಾದಮೇಲೆ ರೀಲ್ಸ್ ಮಾಡಿದ್ವಿ, ಅದ್ಯಾವುದು ವೀಡಿಯೋಸ್ ಎಲ್ಲ. ಅದಾದಮೇಲೆ ನೆಕ್ಸ್ಟು ಹೆಣ್ಣು ಒಪ್ಸೋ ಶಾಸ್ತ್ರ ಇದೆಲ್ಲ ಇದೆ. ಇದನ್ನೆಲ್ಲ ನೋಡಿ ಎಂಜಾಯ್ ಮಾಡಿ. ಇಷ್ಟೇ ಮುಗೀತು ಮದುವೆ ವ್ಲಾಗ್ಸ್ ಎಲ್ಲ ಎಲ್ಲಿಗೆ ಎಂಡ್ ಆಗುತ್ತೆ. ನಾನು ಎವ್ರಿ ವ್ಲಾಗ್ ಹಾಕಬೇಕಾದ್ರೆ ಎಡಿಟ್ ಮಾಡ್ತಾ ತುಂಬ ಖುಷಿಯಾಗಿ ಎಡಿಟ್ ಮಾಡ್ತಿದ್ದೆ ನಾನು. ಈ ವ್ಲಾಗ್ ಮಾಡೋಣ, ಬಟ್ ಸ್ವಲ್ಪ ಗ್ಯಾಪ್ ಆಯಿತು. ಅದು ಬಿಟ್ಟು ಪ್ರೀವಿಯಸ್ಸಿಂದ ಎಲ್ಲ ಮಾಡಿರೋ ವ್ಲಾಗ್ ಆಗಿರ್ಬೋದು. ಬಟ್ ಆದರೆ ಈ ವ್ಲಾಗ್ ಮಾಡ್ತಾ ಯಪ್ಪ ಎಷ್ಟು ಅಳು ಬರ್ತಿತ್ತಂದರೆ, ಎಷ್ಟು ಕಂಟ್ರೋಲ್ ಮಾಡಿಕೊಂಡು ಫೈನಲಾಗಿ ನನ್ನ ಮೈಂಡ್ಸೆಟ್ನ ಫುಲ್ ಸ್ಟ್ರಾಂಗ್ ಮಾಡ್ಕೊಂಡು ಇದು ಯಾರ್ದೋ ಬೇರೆಯವ್ರ ಮದುವೆ ವೀಡಿಯೋ ಎಡಿಟ್ ಮಾಡ್ತಿದ್ದೀನಿ ಅನ್ನೋ ಥರ ಮೈಂಡ್ಸೆಟ್ ಮಾಡ್ಕೊಂಡು ವ್ಲಾಗ್ ಎಡಿಟ್ ಮಾಡಿದೆ. ಇಲ್ಲಾಂದರೆ ಈ ವ್ಲಾಗ್ ನಾನು ಹಾಕ್ತಾನೇ ಇರಲಿಲ್ಲ, ಅಷ್ಟು ಅಳು ಬರ್ತಿತ್ತು, ಬೇಜಾರಾಗ್ತಿತ್ತು. ಸೊ ಹಾಗಾಗಿ ಬಟ್ ಎಲ್ಲ ವ್ಲಾಗಕ್ಕೆ ಇದು ಒಂದು ಏನಕ್ಕೆ ಮಿಸ್ ಮಾಡಬೇಕು ಅಂತ ವ್ಲಾಗ್ ಎಡಿಟ್ ಮಾಡಿದೆ. ನಿನ್ನ ತಂಗಿ ನಿನಗೋಸ್ಕರ ಒಂದು ಸಾಂಗ್ ಡೆಡಿಕೇಟ್ ಮಾಡ್ತಿದ್ದಾಳೆ. ಏನಪ್ಪ ಇದೆಲ್ಲ ಅಂತ ಏನು ಅಂದ್ಕೊಂಡ್ಬೇಡ ಆಯಿತಾ? ನೀ ಕಂಡಂಥ ಕನಸೆಲ್ಲ ನನಸಾಗುತ್ತಿರಲಿ, ನೀ ಕಂಡಂಥ ಕನಸೆಲ್ಲ ನನಸಾಗುತ್ತಿರಲಿ, ನೀ ನಡೆದಂಥ ದಾರೀಲಿ ಸೋಲೆ ಬರದಿರಲಿ, ಸಂತೋಷವಿರಲಿ ಸಂತಾಪ ಬರಲಿ, ಜೊತೆಯಾಗಿ ಸಾಗೋಣ ಜೊತೆಗಾತಿಯೇ. ಈ ಸಾಂಗಿನ ಮೂಲಕ ನಿನಗೆ ಹಾರೈಸಿದ್ದೀನಿ. ಹ್ಯಾಪಿ ಮ್ಯಾರಿಡ್ ಲೈಫ್. ಖುಷಿಯಾಗಿರು, ಚೆನ್ನಾಗಿರು, ಆರಾಮಾಗಿರು. ಏನೇ ಬಂದರೂ ಧೈರ್ಯದಿಂದ ಎದುರಿಸು. ಮದುವೆಗಿಂತ ಮುಂಚೆ ನಮ್ಮ ಬಾಂಡ್ ಹೇಗಿತ್ತು, ಮದುವೆ ಆದಮೇಲೆ ಕೂಡ ಅದೇ ಥರ ಇರ್ತೀವಿ ಕೂಡ. ಏನೇ ಇದ್ರೂ ನಿನ್ನ ತಂಗಿ ನಿನಗೋಸ್ಕರ ಇರ್ತಾಳೆ. ಆರಾಧಿಸೋ ನೀಲಮೇಘ ಶ್ಯಾಮನೋ ಮನವ ಮರಿಸಿ ನಿಂದನು. ಸ್ವರವೆಲ್ಲ
जीवन हेतुना माङ्गल्यं तन्तु नानेन मम जीवन हेतुना नाद स्वरवेल्ल नलिदिरलु यारी वरनिंदु नगुತ್ತಿರಲು ಪರಿಚಯ ಪರಿಧಿ ಮೀರೋ ವರುಷ ಪರಿಣಯ ಪದವ ಹಾಡು ಹರುಷ सदा हो कोमल मांगल्यं तन्तु नानेन मम जीवन हेतुना मांगल्यं तन्तु नानेन मम जीवन हेतुना ಈ ಸುಂದರ ಕಲ್ಯಾಣ ಮುದ್ದು ಜೋಡಿ ಕಲ್ಯಾಣ ಊರೆಲ್ಲ ಸೇರಿ ಮಾಡೋ ಹಬ್ಬ ಕಲ್ಯಾಣ ನೀ ನನ್ನ ನೋಡಿದಾಗ ಹೊಸಗಾನ ಡುಮ್ ಟಕ ಡುಮ್ ಟಕ ಡುಮ್ ಟಕ ಡುಮ್ ಟಕ ಎಲ್ಲ ಮದುವೆ ಎಲ್ಲ ತುಂಬ ಚೆನ್ನಾಗಾಯಿತು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತ ಅಂದ್ಕೊಳ್ತಾ ಹೆಣ್ಣು ಒಪ್ಸೋ ಶಾಸ್ತ್ರ ಆಯಿತು. ಓ ಮೈ ಗಾಡ್, ಇದಂತೂ ಎಷ್ಟು ಕಷ್ಟ ಅಂದರೆ ಫುಲ್ ಬೇಜಾರಾಗಿ ಎಲ್ಲರೂ ಅಳ್ತಾ ಇದ್ವಿ. ಏನೋ ಒಂಥರ ಖುಷಿ, ಏನೋ ಒಂಥರ ದುಃಖ. ನನ್ನ ಅಕ್ಕನ ಜೀವನದ ಒಂದು ಹೊಸ ಅಧ್ಯಾಯ ಈಗ ಶುರುವಾಗ್ತಿದೆ. ಅಪ್ಪ, ಅಮ್ಮ, ಅಣ್ಣ, ತಂಗಿ, ಅತ್ತಿಗೆ ಹಾಗೂ ಮನೆ ಬಿಟ್ಟು ಬಂದ ನೋವು ಅವಳಿಗೆ ಮನಸ್ಸಿನಲ್ಲಿ ತುಂಬ ಭಾರವಾಗಿ ಇದ್ದರೂ ಸಹ ಹೊಸ ಕುಟುಂಬದ ಪ್ರೀತಿಯೇ ಅವಳಿಗೆ ಧೈರ್ಯ. ಬಾಳನಂಟು ಕೇಳಿ ಪಡೆದಾಗ ಸಂತೋಷ ಉಂಟು, ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ, ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ, ನನ್ನೆಲ್ಲ ಹಾರೈಕೆ ಈ ಹಾಡಿನಿಂದ.
ಇನ್ನೊಂದು ಖುಷಿ ಏನಂದ್ರೆ ಅವ್ರ ಬರ್ಡೇ ಇವತ್ತು ಅಂತ. ಪಾಪು ಏನಮ್ಮ? ನಾವು ಎಲ್ಲರೂ ಖುಷಿಯಿಂದ ಕಳಿಸ್ಕೊಟ್ವಿ. ಅದಾದಮೇಲೆ ಅವ್ರ ಊರಲ್ಲಿ ರಿಸೆಪ್ಷನ್ ಇತ್ತು, ಅದರದ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಫುಲ್ ಸುಸ್ತಾಗಿತ್ತಂತ. ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ. ಬಾಯ್.